ನಮಸ್ತೆ ಮಕ್ಕಳೇ. ನಾವು ಲಾಸ್ಟ್ ಕ್ಲಾಸಲ್ಲಿ ಬ್ಯಾಂಕಿನ ಬಗ್ಗೆ ವಿಚಾರಗಳನ್ನು ಮಾತಾಡ್ತಿದ್ವಿ. ಬ್ಯಾಂಕ್ ಎಂದರೇನು ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೇನೆ. ಸೊ ಇನ್ನೊಮ್ಮೆ ಅದು ಸ್ವಲ್ಪ ಪ್ರಾಬ್ಲಮ್ ಇದ್ದ ಕಾರಣ ಅದನ್ನು ಇನ್ನೊಮ್ಮೆ ಸ್ವಲ್ಪ ಕೆಲವೊಂದು ವಿಚಾರಗಳನ್ನು ಹೇಳಿ ನೆಕ್ಸ್ಟ್ ಕ್ಲಾಸನ್ನು ಕಂಟಿನ್ಯೂ ಮಾಡ್ತೇನೆ. ಸೊ ಬ್ಯಾಂಕ್ ಅನ್ನುವಂಥದ್ದು ನಿಮಗೆ ಗೊತ್ತೇ ಉಂಟು, ಆರ್ಥಿಕವಾಗಿ ವ್ಯವಹಾರಗಳನ್ನು ನಡೆಸುವಂತಹ ಒಂದು ಸಂಸ್ಥೆ ಅಂತ ಹೇಳಿ ನಾವು ಹೇಳ್ಬೋದು, ಹೌದಾ? ಸೊ ಅದಕ್ಕೆ ಸಂಬಂಧಿಸಿದಂತೆ 1949 ಇಸವಿ ಬ್ಯಾಂಕಿಗೆ ಸಂಬಂಧಿಸಿದಂತೆ 1949 ಇಸವಿ ಬಹಳಷ್ಟು ಪ್ರಮುಖವಾದದ್ದು ಅಂತ ಹೇಳಿ ನಾನು ಹೇಳಿದ್ದೆ. ಸೊ ಯಾಕೆ ಅಂತ ಹೇಳಿದ್ರೆ 1949 ಭಾರತೀಯ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆಯು ಬ್ಯಾಂಕಿಂಗ್ ಕಂಪನಿಯನ್ನು ಭಾರತದಲ್ಲಿ ಬ್ಯಾಂಕಿಂಗ್ ವ್ಯವಹಾರ ನಡೆಸುವ ಯಾವುದೇ ಕಂಪನಿಯು ಬ್ಯಾಂಕಿಂಗ್ ಕಂಪನಿ ಎನಿಸುತ್ತದೆ ಅಂತ ಹೇಳಿ ಘೋಷಣೆಯನ್ನ ಮಾಡಿತ್ತು. ಆ ಘೋಷಣೆಯನ್ನೊಂದು ಕರೆಕ್ಟ್ ಆಗಿ ನೆನಪಿಟ್ಟುಕೊಳ್ಬೇಕು. 1949 ಭಾರತೀಯ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ. ಸೊ ಕಾಯ್ದೆ ಹೆಸರು 1949 ಕಾಯ್ದೆ ಹೆಸರೇನು ಅಂತ ಹೇಳಿದ್ರೆ ಭಾರತೀಯ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949. ಸೊ ಇದೇನ್ ಮಾಡಿತ್ತು ಅಂತ ಹೇಳಿದ್ರೆ, ಸೊ ಭಾರತದಲ್ಲಿ ಬ್ಯಾಂಕಿಂಗ್ ವ್ಯವಹಾರ ನಡೆಸುವ ಯಾವುದೇ ಕಂಪನಿಯು ಬ್ಯಾಂಕಿಂಗ್ ಕಂಪನಿ ಎನಿಸಿಕೊಳ್ಳುತ್ತದೆ ಅಂತ ಹೇಳಿ ಘೋಷಣೆಯನ್ನ ಮಾಡಿತ್ತು. ಅಂದ್ರೆ ಯಾವುದೇ ರೀತಿಯಲ್ಲಿ ಆ ರೀತಿಯ ಬ್ಯಾಂಕಿಂಗ್ ವ್ಯವಹಾರ ಆದ್ರೆ, ಅಂದ್ರೆ ಹಣಕ್ಕೆ ಸಂಬಂಧಿಸಿದಂತೆ ಯಾವುದೇ ವ್ಯವಹಾರ ನಡೆದ್ರೂ ಸಹ ಅದು ಬ್ಯಾಂಕಿಂಗ್ ಕಂಪನಿ ಅಂತ ಹೇಳಿ ಎನಿಸಿಕೊಳ್ತದೆ ಅಂತ ಹೇಳಿ ಘೋಷಣೆಯನ್ನ ಮಾಡ್ತದೆ. ಸೊ ನೆಕ್ಸ್ಟ್ ನಾನು ಬ್ಯಾಂಕಿಂಗ್ ಎಂದರೆ ಏನು ಅಂತ ಸಹ ಹೇಳಿದ್ದೆ. ಸೊ ಇನ್ನೊಮ್ಮೆ ಹೇಳ್ತೇನೆ. ಬ್ಯಾಂಕಿಂಗ್ ಎಂದರೆ ಸಾಲ ನೀಡುವ ಅಥವಾ ಬಂಡವಾಳ ಹೂಡುವ ಉದ್ದೇಶಕ್ಕೆ ಸಾರ್ವಜನಿಕರಿಂದ ಹಣವನ್ನು ಠೇವಣಿಯಾಗಿ ಸ್ವೀಕರಿಸಿ ಬೇಡಿಕೆ ಅಥವಾ ಇತರೆ ಆಧಾರದ ಮೇಲೆ ಹಣ ಮರುಪಾವತಿ ಮಾಡಿಸುವುದಲ್ಲದೆ ಚೆಕ್ಗಳು, ಡ್ರಾಫ್ಟ್ಗಳು, ಆದೇಶಗಳು ಮುಂತಾದವುಗಳ ಮೂಲಕ ಹಣ ಹಿಂಪಡೆಯುವ ಪ್ರಕ್ರಿಯೆ ಬ್ಯಾಂಕಿಂಗ್ ಆಗಿರ್ತದೆ ಅಂತ ಹೇಳಿದ್ದೆ. ಸೊ ಅಂದ್ರೆ ಟೋಟಲ್ ಆಗಿ ಬ್ಯಾಂಕ್ ಸಾಲ ಕೊಡ್ತದೆ ಅಂತ ಹೇಳಿದ್ರೆ ಬ್ಯಾಂಕ್ ಹತ್ರ ಹಾಗಾದ್ರೆ ಹಣ ಎಲ್ಲಿ ಉಂಟು ಅಂತ ಹೇಳಿದ್ರೆ, ಹಣ ಇದ್ದವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಸೇವಿಂಗ್ಸ್ ಮಾಡಿರ್ತಾರೆ. ಸೊ ಅವರ ಸೇವಿಂಗ್ ನ ಮೂಲಕ ಯಾರಿಗೆ ಹಣದ ಡಿಮಾಂಡ್ ಉಂಟು, ಯಾರಿಗೆ ಹಣದ ಬೇಡಿಕೆ ಉಂಟು, ಅನಿವಾರ್ಯ ಉಂಟು, ಸೊ ಅಂತವರಿಗೆ ಲೋನ್ ಕೊಡೋದ್ರ ಮೂಲಕ ಅಲ್ಲಿ ಬ್ಯಾಂಕ್ ವ್ಯವಹಾರವನ್ನ ಮಾಡ್ತದೆ. ಸೊ ಇದು ಜನರಲ್ ಆಗಿ ಗೊತ್ತಿರುವಂತಹ ವಿಚಾರ. ಸೊ ಮತ್ತೆ ಬ್ಯಾಂಕಿಂಗ್ಗೆ ಸಂಬಂಧಿಸಿ ಎಷ್ಟೆಷ್ಟು ಬ್ಯಾಂಕ್ಗಳಿಂದ ಯಾವೆಲ್ಲ ರೀತಿಯ ಬ್ಯಾಂಕ್ಗಳು ಸೇವೆ ಸಲ್ಲಿಸ್ತದೆ ಅಂತ ಸಹ ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಸೊ ಇನ್ನೊಮ್ಮೆ ಅದನ್ನ ಹೇಳ್ತೇನೆ. ಸೊ ಭಾರತದಲ್ಲಿ ಪ್ರಸ್ತುತವಾಗಿ ಒಟ್ಟು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಅಲ್ಲದೆ 20 ಸಾರ್ವಜನಿಕ ವಲಯದ ಬ್ಯಾಂಕ್ಗಳಿದೆ. ಅಂದ್ರೆ ಸ್ಟೇಟ್ ಬ್ಯಾಂಕ್ ಸಹ ಸಾರ್ವಜನಿಕ ವಲಯದ ಬ್ಯಾಂಕೆ. ಸೊ ಅದು ಅಲ್ಲದೆ 20 ಸಾರ್ವಜನಿಕ ವಲಯದ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಬ್ಯಾಂಕ್ಗಳು ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳಿ ಹೇಳ್ಬೋದು. ಸೊ ಇದಿಷ್ಟು ಅದರಲ್ಲಿ ಕೆಲವೊಂದು ಪ್ರಮುಖವಾದನ್ನ ನಾನಿಲ್ಲಿ ಹಾಕಿದ್ದೇನೆ. ಸೊ ಈಗ ಪ್ರೆಸೆಂಟ್ ಆಗಿ ಕೆಲವೆಲ್ಲ ಚೇಂಜ್ ಆಗಿದೆ, ನೆನಪಿಟ್ಟುಕೊಳ್ಳಿ. ಸೊ ನಿಮಗೆ ಗೊತ್ತಿರ್ತದೆ. ಸೊ ನೆಕ್ಸ್ಟ್ ಪ್ರಾದೇಶಿಕ ಬ್ಯಾಂಕ್ಗಳು. ಸೊ ಪ್ರಾದೇಶಿಕ ಬ್ಯಾಂಕ್ಗಳು 1976 ಸ್ಥಾಪಿತ ಆದಂತಹ ಪ್ರಾದೇಶಿಕ ಬ್ಯಾಂಕ್ಗಳು ಪ್ರಾದೇಶಿಕವಾಗಿ ಅದು ಕಾರ್ಯವನ್ನ ನಿರ್ವಹಿಸುವಂಥದ್ದು, ಲೋಕಲ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಖಾಸಗಿ ವಲಯದ ಬ್ಯಾಂಕ್ಗಳು ಅಂದ್ರೆ ಪ್ರೈವೇಟ್ ಬ್ಯಾಂಕ್ಗಳು. ಸೊ ISI ಇರ್ಬೋದು, HDFC ಇರ್ಬೋದು, ಆಕ್ಸಿಸ್ ಬ್ಯಾಂಕ್. ಸೊ ಈ ರೀತಿ ಎಸ್ ಬ್ಯಾಂಕ್, ಎಸ್ ಬ್ಯಾಂಕ್ ಅಲ್ಲ, ಇದು ಆಕ್ಸಿಸ್ ಬ್ಯಾಂಕ್, ICC ಬ್ಯಾಂಕ್, HDFC ಬ್ಯಾಂಕ್. ಸೊ ಇದೆಲ್ಲವೂ ಸಹ ಪ್ರೈವೇಟ್ ನ ಬ್ಯಾಂಕ್ಗಳು, ಆಯ್ತಾ? ಸೊ ಇದೆಲ್ಲವೂ ಸಹ ಖಾಸಗಿ ವಲಯದ ಬ್ಯಾಂಕ್ಗಳ ಗುಂಪಿಗೆ ಸೇರ್ತದೆ. ನೆಕ್ಸ್ಟ್ ಸಹಕಾರಿ ಬ್ಯಾಂಕ್ಗಳು ಅಥವಾ ಸಂಘಗಳು. ಸಹಕಾರಿ ಅಂದ್ರೆ ಸಹಕಾರಿ ಸಂಘ ಸಂಸ್ಥೆಗಳು. ಯಾವುದೆಲ್ಲ ಸಹಕಾರಿ ಸಂಘ ಸಂಸ್ಥೆಗಳು ಹಣಕ್ಕೆ ಸಂಬಂಧಿಸಿ ಕಾರ್ಯವನ್ನು ನಿರ್ವಹಿಸ್ತದೋ ಸೊ ಅದೆಲ್ಲವೂ ಸಹ ಅದರಲ್ಲಿ ಬರ್ತದೆ. ಕೋಆಪರೇಟಿವ್ ಬ್ಯಾಂಕ್ ಅಂತೇನೆ ಹೇಳ್ತೇವೆ ನಾವು. ಸೊ ಅದೆಲ್ಲವೂ ಸಹ. ಸೊ ಅಷ್ಟು ಅಲ್ಲದೆ ಏನು ಅಂತ ಹೇಳಿದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ನಲ್ಲಿ ನೋಂದಾಯಿತ ಮತ್ತು ಅದರ ನಿಯಂತ್ರಣಕ್ಕೊಳಪಟ್ಟಂತಹ ಇತರೆ ಬ್ಯಾಂಕ್ಗಳು. ಸೊ ನಿಮಗೆ ಗೊತ್ತೇ ಉಂಟು, ಭಾರತದಲ್ಲಿರುವಂತಹ ಪ್ರತಿಯೊಂದು ಬ್ಯಾಂಕ್ಗಳು ಸಹ RBI ನಿಂದ ಕಂಟ್ರೋಲ್ ಅಲ್ಲಿ ಇರುವಂತದ್ದು. RBI ನ ಕಂಟ್ರೋಲ್ ಅಲ್ಲಿ ಕಾರ್ಯವನ್ನ ನಿಯಂತ್ರಿಸುವಂತ, ಅದರ ನಿಯಂತ್ರಣಕ್ಕೊಳಪಟ್ಟು ಕಾರ್ಯವನ್ನ ನಿಯಂತ್ರಿಸುವಂತಹ ಸಂಸ್ಥೆಗಳಾಗಿರ್ತದೆ, ಹೌದಾ? ಸೊ ಅದು ಸಹ ಅದರಲ್ಲಿ ಸೇರಲ್ಪಡ್ತದೆ. ಸೊ ಈ ರೀತಿಯಲ್ಲಿ ಇಷ್ಟು ಬ್ಯಾಂಕ್ಗಳು ಭಾರತದಲ್ಲಿ ಕಾರ್ಯವನ್ನ ನಿರ್ವಹಿಸ್ತದೆ. ನಾವು ನೆಕ್ಸ್ಟ್ ನೋಡ್ಲಿಕ್ಕಿರುವಂತದ್ದು ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ದ ಬ್ಯಾಂಕ್. ಸೊ ಬ್ಯಾಂಕಿನ ಮಹತ್ವ ಏನು ಅಂತ ಹೇಳಿ ನೆಕ್ಸ್ಟ್ ನಾವು ನೋಡ್ಲಿಕ್ಕಿರುವಂತಹ ಟಾಪಿಕ್. ಸೊ ಅದು ಪಾಯಿಂಟ್ ವೈಸ್ ಹಾಕಿದ್ದೇನೆ. ಸೊ ನಿಮಗೆ ಎಕ್ಸಾಮ್ ಅಲ್ಲಿ ಬರೀಲಿಕ್ಕೆ ಸುಲಭ ಆಗ್ತದೆ. ಸೊ ಈ ಪಾಯಿಂಟ್ ವೈಸ್ ಅನ್ನ ಕರೆಕ್ಟ್ ಆಗಿ ನೋಟ್ ಮಾಡಿಕೊಳ್ಳಿ. ಸೊ ನಿಮಗೆ ತುಂಬಾ ಹೆಲ್ಪ್ ಆಗ್ತದೆ ಎಕ್ಸಾಮಿಗೆ ಸಂಬಂಧಿಸಿದಂತೆ. ಸೊ ಅವು ಸಾರ್ವಜನಿಕ ಉಳಿತಾಯವನ್ನ ಸಂಗ್ರಹಣೆ ಮಾಡಿ ಅವುಗಳನ್ನು ಹೂಡಿಕೆದಾರರಿಗೆ ಒದಗಿಸ್ತದೆ.
ಅಂದ್ರೆ ಸಾರ್ವಜನಿಕವಾದಂತಹ ಉಳಿತಾಯ, ಅದು ವೈಯಕ್ತಿಕವಾಗಿರ್ಬೋದು, ಸಾರ್ವಜನಿಕವಾಗಿ ಸಹ ಇರ್ಬೋದು. ಸೊ ಆ ಉಳಿತಾಯವನ್ನ ಸಂಗ್ರಹಣೆ ಮಾಡ್ತದೆ. ಸೊ ಅಂದ್ರೆ ಯಾರಲ್ಲೆಲ್ಲ ಉಂಟು ಆ ರೀತಿಯ ಸೇವಿಂಗ್ಸು, ಸೊ ಅದನ್ನ ಸಂಗ್ರಹಣೆ ಮಾಡಿ ಸೊ ಅವುಗಳನ್ನ ಹೂಡಿಕೆದಾರರಿಗೆ ಕೊಡುವಂತಹ ಕೆಲಸವನ್ನ ಬ್ಯಾಂಕ್ ಮಾಡ್ತದೆ. ನೆಕ್ಸ್ಟ್ ಪಾಯಿಂಟ್ಸ್, ನೆಕ್ಸ್ಟ್ ಇಂಪಾರ್ಟೆನ್ಸ್ ಗೆ ಬಂದ್ರೆ ನಾವು ಅದರ ಮೂಲಕ ಬಂಡವಾಳ ಸಂಗ್ರಹಣೆ ಮತ್ತು ಸಂಚಯನದಲ್ಲಿ ಅವು ಪ್ರಮುಖ ಪಾತ್ರವನ್ನ ವಹಿಸ್ತದೆ. ಯಾವುದು? ಬ್ಯಾಂಕ್ ಬಂಡವಾಳ ಸಂಗ್ರಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಸೊ ನೀವು ಆ ಪಾಯಿಂಟ್ ಅನ್ನ ಹಾಗೆಯೇ ಬರಿಬಹುದು. ನಿಮಗೆ ನಾನು ಹೇಳಿದ್ದೆ ಒಂದು ಪಾಯಿಂಟ್ ಅನ್ನ ಯಾವ ರೀತಿಯಲ್ಲಿ ನಾವು ಶಾರ್ಟ್ ಮಾಡ್ಬೋದು ಅಂತ ಹೇಳಿದ್ದೆ. ಸೊ ಅದಕ್ಕೆ ಸಂಬಂಧಿಸಿ ಹೀಗೆ ಮಾಡ್ಬೋದು, ಬಂಡವಾಳ ಸಂಗ್ರಹಣೆಯಲ್ಲಿ ಮಹತ್ವದ ಪಾತ್ರವನ್ನ ವಹಿಸುತ್ತದೆ. ಹಾಗೂ ಈ ಸೆಕೆಂಡ್ ಪಾಯಿಂಟ್ ಅನ್ನು ಇನ್ನೂ ಶಾರ್ಟ್ ಮಾಡೋದಿದ್ರೆ ಆ ರೀತಿಯಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ನೆಕ್ಸ್ಟ್ ನೀವು ಈ ಫಸ್ಟ್ ಪಾಯಿಂಟ್ ಅನ್ನು ಸಾರ್ವಜನಿಕರ ಉಳಿತಾಯನ ಸಂಗ್ರಹಣೆ ಮಾಡುತ್ತದೆ, ಅಥವಾ ಹಾಗೆಯೇ ಬರಿಬಹುದು, ಒಂದು ದೊಡ್ಡ ಪಾಯಿಂಟ್ ಅಲ್ಲ ಅದು ನಿಮಗೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಗೆ ಬರೋದಿದ್ರೆ ವಿವಿಧ ಸಾಧನಗಳ ಮೂಲಕ ಗ್ರಾಹಕರಿಗೆ ಹಣ ಸಂದಾಯದ ಅನುಕೂಲಕರ ಮಾರ್ಗವನ್ನ ಒದಗಿಸಿವೆ. ಆಯ್ತಾ? ವಿವಿಧ ಸಾಧನಗಳ ಮೂಲಕ ಗ್ರಾಹಕರಿಗೆ ಹಣ ಸಂದಾಯದ ಅನುಕೂಲವನ್ನ, ಅಂದ್ರೆ ಹಣವನ್ನ ಸಂದಾಯ ಮಾಡ್ಲಿಕ್ಕೆ ಅನುಕೂಲಕರವಾದಂತಹ ಮಾರ್ಗವನ್ನ ಬ್ಯಾಂಕ್ ಒದಗಿಸಿ ಕೊಟ್ಟಿದೆ. ಅದು ಒಂದು ಇಂಪಾರ್ಟೆನ್ಸ್ ಆಗಿರ್ತದೆ ಬ್ಯಾಂಕಿಂದು. ಸೊ ನಿಮಗೆ ಗೊತ್ತೇ ಉಂಟು, ಜನರಲ್ ಆಗಿ ಮಾನವನ ದೈನಂದಿನ ವ್ಯವಹಾರಗಳಲ್ಲಿರ್ಬೋದು ಅಥವಾ ಮಾನವನ ದೈನಂದಿನ ಬದುಕಿನಲ್ಲಿ ಬ್ಯಾಂಕ್ ಅನ್ನುವಂಥದ್ದು ಈಗಿನ ದಿನಗಳಲ್ಲಿ ಬ್ಯಾಂಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಪಾತ್ರವನ್ನ ನಿರ್ವಹಿಸ್ತದೆ. ಅಂದ್ರೆ ಪ್ರತಿಯೊಂದು ಇದರಲ್ಲೂ ಸಹ ನಮಗೆ ಬ್ಯಾಂಕ್ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ನಿರ್ವಹಿಸೋದು ನಮಗೆ ಗೊತ್ತುಂಟು. ಸೊ ವಿವಿಧ ಸಾಧನಗಳ ಮೂಲಕ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತುಂಟು, ಬೇರೆ ಬೇರೆ ಒಂದು ಈಗಂತೂ ತುಂಬಾ ಅಡ್ವಾಂಟೇಜಸ್ ಆಗಿ ನಮಗೆ ಹಣವನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗ್ತದೆ, ಎಲ್ಲೂ ಹೋಗದೆ. ಹೌದಾ? ಸೊ ಹಣ ಸಂದಾಯದ ಅನುಕೂಲಕರ ಮಾರ್ಗವನ್ನು ಸಹ ನಮಗೆ ಬ್ಯಾಂಕ್ ಒದಗಿಸಿ ಕೊಡ್ತದೆ. ಸೊ ನಿಮಗೆ ATM ಇಂದ ದುಡ್ಡು ತೆಗಿಬಹುದು ಅಥವಾ ಮೊಬೈಲ್ ಅಲ್ಲಿ ಬ್ಯಾಂಕ್ ಅನ್ನೋದು ಹಣವನ್ನ ಟ್ರಾನ್ಸಾಕ್ಷನ್ ಮಾಡ್ಬೋದು. ಬಟ್ ಯಾವಾಗ ಅಂತ ಹೇಳಿದ್ರೆ ನೀವು ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಇದ್ರೆ ಮಾತ್ರ. ನೀವು ಯಾವುದೇ ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಇಲ್ಲದೆ, ಅಂದ್ರೆ ನಿಮ್ಮ ಹತ್ರ ಯಾವುದೇ ಬ್ಯಾಂಕ್ನ ಅಕೌಂಟ್ ಇಲ್ಲದೆ ಸೊ ನೀವು ಮೊಬೈಲ್ ಇಂದ ಅಥವಾ ATM ಇಂದ ಹಣ ಡ್ರಾ ಮಾಡ್ಲಿಕ್ಕೆ ಅಥವಾ ಮೊಬೈಲ್ ಇಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಣ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಸೊ ಆದ ಕಾರಣ ಸೊ ಬ್ಯಾಂಕ್ ಅನ್ನುವಂಥದ್ದು ಅದಕ್ಕೆ ಒಂದು ಸಾಧನವಾದಂತಹ ರೀತಿಯಲ್ಲಿ ಹೆಲ್ಪ್ ಮಾಡ್ತದೆ. ನಮಗೆ ಬ್ಯಾಂಕ್ ಅಲ್ಲಿ ನಾವು ವ್ಯವಹಾರ ಮಾಡಿದ್ರೆ ಮಾತ್ರ ಇದೆಲ್ಲವನ್ನು ಸಹ ಮಾಡ್ಲಿಕ್ಕೆ ಸಾಧ್ಯ ಆಗುವಂಥದ್ದು. ನಿರ್ದಿಷ್ಟಾವಧಿ ಠೇವಣಿಗಳಿಗೆ ಅಧಿಕ ಬಡ್ಡಿ ದರ ನೀಡುವುದಲ್ಲದೆ ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯಗಳ ಅಭಿವೃದ್ಧಿಗಾಗಿ ಸಾಲಗಳನ್ನು ಬ್ಯಾಂಕ್ಗಳು ನೀಡುತ್ತವೆ. ನಿರ್ದಿಷ್ಟ ಅವಧಿ ಠೇವಣಿಗಳಿಗೆ ಅಧಿಕ ಬಡ್ಡಿ ದರ ನೀಡುವುದಲ್ಲದೆ, ಅಂದ್ರೆ ನಿಮಗೆ ಗೊತ್ತೇ ಉಂಟು, ಫಿಕ್ಸ್ಡ್ ಅಂತ ಹೇಳಿ ಎಲ್ಲ ಹಾಕ್ತಾರೆ. ಹೌದಾ? ಸೊ ಅದಕ್ಕೆ ಅಧಿಕ ಬಡ್ಡಿ ದರವನ್ನ ನೀಡ್ತದೆ. ಸೊ ನೆಕ್ಸ್ಟ್, ನಿರ್ದಿಷ್ಟ ಅವಧಿಯ ಠೇವಣಿಗಳಿಗೆ ಅಧಿಕ ಬಡ್ಡಿ ದರ ನೀಡುವುದಲ್ಲದೆ ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯಗಳ ಅಭಿವೃದ್ಧಿಗೆ ಸಾಲಗಳನ್ನು ಬ್ಯಾಂಕ್ಗಳು ನೀಡ್ತದೆ. ಅಂದ್ರೆ ಬೇರೆ ಬೇರೆ ರೀತಿಯ ಕ್ಷೇತ್ರಗಳಿಗೆ ಸಂಬಂಧಿಸಿ ಅದರದ್ದೇ ಆದಂತಹ ರೀತಿಯಲ್ಲಿ ಸಾಲಗಳನ್ನು ಸಹ ನಮಗೆ ಬ್ಯಾಂಕ್ ಒದಗಿಸ್ತದೆ. ಸೊ ನಿಮಗೆ ಅಲ್ಲಿ ಪರ್ಸೆಂಟೇಜ್ ಇರ್ತದೆ, ಅಂದ್ರೆ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ರೀತಿಯಲ್ಲಿ ಬಡ್ಡಿ ದರದಲ್ಲಿ ಅಲ್ಲಿ ಪರ್ಸೆಂಟೇಜ್ಗಳು ಇರ್ತದೆ. ಅದು ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಬೇರೆ ಬೇರೆ ಇರ್ತದೆ. ಒಂದು ಸಾಲದಿಂದ ಇನ್ನೊಂದು ಸಾಲಕ್ಕೆ ಸಹ ಪರ್ಸೆಂಟೇಜಸ್ ಚೇಂಜಸ್ ಇರ್ತದೆ. ಅಂದ್ರೆ ನಾವು ಹೀಗೆ ಜನರಲ್ ಆಗಿ ಹೇಳಲಿಕ್ಕೆ ಆಗುದಿಲ್ಲ, ಸಾಲಕ್ಕೆ ಇಷ್ಟೇ ಪರ್ಸೆಂಟೇಜ್ ಅಂತ ಹೇಳಿ ಹೇಳಲಿಕ್ಕೆ ಆಗುದಿಲ್ಲ. ಸೊ ನಾವು ತೆಗೆಯುವಂತಹ ಮೊತ್ತ, ನಾವು ತೆಗೆಯುವಂತಹ ಲೋನಿನ ಉದ್ದೇಶ, ನಾವು ತೆಗೆಯುವಂತಹ ಬ್ಯಾಂಕಿನ ರೂಲ್ಸ್ಗಳು, ಸೊ ಅವುಗಳ ಬೇಸ್ ಆಗಿಟ್ಟುಕೊಂಡು ಸೊ ಅದು ವೇರಿಯೇಷನ್ ಆಗಿ ಇರುವಂತದ್ದು. ಕೃಷಿಗೆ ಇರ್ತದೆ, ಕೈಗಾರಿಕೆಗಳಿಗೆ ಇರ್ತದೆ, ಸೇವಾ ವಲಯಗಳ ಅಭಿವೃದ್ಧಿಗೆ ಅಂದ್ರೆ ಪ್ರಾಥಮಿಕ, ದ್ವಿತೀಯ, ತೃತೀಯ 3 ವಲಯಗಳಿಗೆ ಸಂಬಂಧಿಸಿದ ಬ್ಯಾಂಕ್ ಸಾಲವನ್ನ ಕೊಡ್ತದೆ. ನಿಮಗೆ ಗೊತ್ತುಂಟು ಪ್ರಾಥಮಿಕ ವಲಯ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಪ್ರಾಥಮಿಕ ವಲಯ ಅಂತ ಹೇಳಿದ್ರೆ ಕೃಷಿ ವಲಯ. ನೆಕ್ಸ್ಟ್ ದ್ವಿತೀಯ ವಲಯ ಅಂತ ಹೇಳಿದ್ರೆ ಸೊ ಉತ್ಪಾದನಾ ವಲಯ ಅಂದ್ರೆ ಏನು, ದ್ವಿತೀಯ ವಲಯ. ಪ್ರಾಥಮಿಕ ವಲಯದ ನೆಕ್ಸ್ಟ್ ಅಂದ್ರೆ ಕೈಗಾರಿಕಾ ವಲಯ, ಕೈಗಾರಿಕಾ ಕ್ಷೇತ್ರಗಳು, ಕಚ್ಚಾ ವಸ್ತುವನ್ನ, ಕೃಷಿಯಿಂದ ಬಂದಂತಹ ಕಚ್ಚಾ ವಸ್ತುವನ್ನ ಸಿದ್ಧ ವಸ್ತುವನ್ನಾಗಿ ಮಾಡುವಂತಹ ವಲಯ. ನೆಕ್ಸ್ಟ್ ಥರ್ಡ್ ಒನ್ ಸೇವಾ ವಲಯ, ತೃತೀಯ ವಲಯವೇ ಸೇವಾ ವಲಯ. ಬ್ಯಾಂಕಿಂಗ್ ಇರ್ಬೋದು, ಶಿಕ್ಷಣ ಸಂಸ್ಥೆಗಳಿರ್ಬೋದು, ಇದೆಲ್ಲವೂ ಸಹ ಸೇವಾ ವಲಯಗಳಲ್ಲಿ ಬರುವಂತದ್ದು. ಸೇವಾ ವಲಯಕ್ಕೆ ಸಹ ನಮಗೆ ಸಾಲ ಕೊಡ್ತದೆ. ಈಗ ಫಾರ್ ಎಕ್ಸಾಂಪಲ್ ಎಜುಕೇಶನ್ ಲೋನ್ ಅಂತ ಹೇಳಿ ಕೊಡ್ತಾರೆ. ಹೌದಾ? ನಿಮಗೆ ಗೊತ್ತೇ ಉಂಟು. ಸೊ ಅದೆಲ್ಲವೂ ಸಹ ಬ್ಯಾಂಕಿಂದ ಇರುವಂತಹ ಒಂದು ಸೌಲಭ್ಯ, ಅದು ಸಹ ಅದರ ಇಂಪಾರ್ಟೆನ್ಸ್ ಆಗಿರ್ತದೆ. ನೆಕ್ಸ್ಟ್, ಹುಂಡಿಗಳನ್ನ ಒಟ್ಟಾಯಿಸುವುದಲ್ಲದೆ ಡ್ರಾಫ್ಟ್ಗಳು, ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನ ನೀಡಿ ವ್ಯವಹಾರ ತುಂಬಾ ಸುಲಭ ಆಗ್ಲಿಕ್ಕೆ ಸಹ ನಮಗೆ ಬ್ಯಾಂಕ್ ಸಪೋರ್ಟ್ ಮಾಡ್ತದೆ.
ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ. ಸೊ ಮೊದಲು ಹೇಗಿತ್ತು ಅಂತ ಹೇಳಿದ್ರೆ ಸ್ಟೆಪ್ ಬೈ ಸ್ಟೆಪ್ ಬರುವುದು ಅಂತ ಹೇಳಿದ್ರೆ ಮೊದಲು ಹಣವೇ ಸಿಕ್ತಿತ್ತು. ಆಮೇಲೆ ಏನಾಯ್ತು, ಚೆಕ್ಗಳಾಯ್ತು. ಹಣವನ್ನು ಅಷ್ಟು ಕಡೆಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡ್ಲಿಕ್ಕೆ ಕಷ್ಟ ಅಂತ ಹೇಳಿ ಚೆಕ್ಗಳಾಯ್ತು. ಸೊ ಆಮೇಲೆ ಇನ್ನೂ ಸಹ ಸುಲಭವಾಗಿ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನ ಕೊಡೋದ್ರ ಮೂಲಕ ನಮಗೆ ಹಣ ಟ್ರಾನ್ಸಾಕ್ಷನ್ ತುಂಬಾ ಈಸಿ ಆಯ್ತು. ಇನ್ನೂ ಅಡ್ವಾನ್ಸ್ಡ್ ಆಗಿ ಏನ್ ಬಂತು ಅಂತ ಹೇಳಿದ್ರೆ ಮೊಬೈಲ್ ಅಲ್ಲೇ ಈ ಬ್ಯಾಂಕಿಂಗ್ ಮೂಲಕ ನಾವು ಹಣ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೂ ಸಹ ಹೆಲ್ಪ್ ಆಗ್ತಾ ಬಂತು. ಸೊ ನೋಡಿ ಚೆಕ್ಗಳಿದ್ದದ್ದು. ಸೊ ಇದಿಷ್ಟು ಬ್ಯಾಂಕಿನ ಮಹತ್ವದಲ್ಲಿ ಬರುವಂತದ್ದು. ನೆಕ್ಸ್ಟ್ ನಾವು ಹೋಗ್ಲಿಕ್ಕಿರುವಂತಹ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಇಂಡಿಯನ್ ರಿಸರ್ವ್ ಬ್ಯಾಂಕ್, ಭಾರತೀಯ ರಿಸರ್ವ್ ಬ್ಯಾಂಕ್, ಭಾರತೀಯ ಆರ್ ಬಿ ಐ ಅಂತ ಹೇಳಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತೀಯ ರಿಸರ್ವ್ ಬ್ಯಾಂಕ್ ಕನ್ನಡದಲ್ಲಿ. ಸೊ ನಿಮಗೆ ಗೊತ್ತೇ ಉಂಟು, ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನುವಂಥದ್ದು ನಮ್ಮ ಭಾರತದ ವ್ಯವಹಾರಗಳಲ್ಲಿ ಅಥವಾ ಆರ್ಥಿಕ ಚಟುವಟಿಕೆಗಳಲ್ಲಿ ಬಹಳಷ್ಟು ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸ್ತದೆ. ಯಾಕೆ ಅಂತ ಹೇಳಿದ್ರೆ ಭಾರತದಲ್ಲಿರುವಂತಹ ಪ್ರತಿಯೊಂದು ವ್ಯವಹಾರಗಳಿಗೆ ಸಂಬಂಧ ಅಥವಾ ಹಣಕಾಸಿಗೆ ಸಂಬಂಧಿಸಿದಂತೆ ನಿಯಂತ್ರಣ ಮಾಡುವಂತಹ ಕೆಲಸವನ್ನ ಅಥವಾ ಇಡೀ ಭಾರತದ ಆಡಳಿತ ಸಿಸ್ಟಮ್, ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್, ಸೊ ಯಾವ ರೀತಿಯಲ್ಲಿ ಹಣವನ್ನ ಖರ್ಚು ಮಾಡಬೇಕು ಅಥವಾ ಅದಕ್ಕೆ ಬೇಕಾದಂತಹ ಹಣದ ಲೆಕ್ಕಾಚಾರಗಳಿರ್ಬೋದು ಅಥವಾ ಹಣದ ನೆರವನ್ನು ನೀಡುವಂಥದ್ದು ಇರ್ಬೋದು. ಸೊ ಇದೆಲ್ಲವನ್ನು ಸಹ ನೀಡುವಂಥದ್ದು RBI ಆಗಿರ್ತದೆ. ಅಥವಾ ಭಾರತದ ಅಡ್ಮಿನಿಸ್ಟ್ರೇಷನ್ ನ ಡೆವಲಪ್ಮೆಂಟ್ಗೆ ಹಣದ ಅವಶ್ಯಕತೆ ಉಂಟು ಅಂತ ಹೇಳಿದ್ರೆ ಸೊ ಯಾವ ರೀತಿಯಲ್ಲಿ ಅದಕ್ಕೆ ಅಂದ್ರೆ ಅದಕ್ಕೆ ಬೇಕಾದಂತಹ ಗೈಡ್ ಲೈನ್ಸ್ ಗಳನ್ನ ಕೊಡೋದು, ಬೇರೆ ದೇಶದಿಂದ ನಾವು ಸಾಲ ತೆಗೆದುಕೊಳ್ಳುದ್ರೆ ಯಾವ ರೀತಿಯಲ್ಲಿ ತಗೊಳ್ಬೇಕು ಅಥವಾ ಎಷ್ಟು ಮೊತ್ತಕ್ಕೆ ತಗೊಂಡ್ರೆ ನಮ್ಮಿಂದ ಅದನ್ನ ತೀರಿಸಲಿಕ್ಕೆ ಸಾಧ್ಯ, ಅಂತಹ ಎಲ್ಲಾ ರೀತಿಯಾದಂತಹ ಲೆಕ್ಕಾಚಾರಗಳನ್ನ ಕೊಡುವಂಥದ್ದು. ಮತ್ತೆ ನಮ್ಮ ದೇಶ ಪ್ರತಿ ವರ್ಷ ಯಾವ ರೀತಿಯಲ್ಲಿ ಬ್ಯಾಂಕಿನಲ್ಲಿ ವ್ಯವಹಾರ ನಡೆಸ್ತದೆ, ಹಣಕಾಸಿನ ವ್ಯವಹಾರ ಯಾವ ರೀತಿಯಲ್ಲಿ ಆಗಿದೆ, ಇದೆಲ್ಲದರ ಲೆಕ್ಕಾಚಾರ ಕೊಡುವಂಥದ್ದು ಯಾವುದು ಅಂತ ಹೇಳಿದ್ರೆ ಅದು ನಮಗೆ ಯಾವ್ದಾಗಿರ್ತದೆ ಅಂತ ಹೇಳಿದ್ರೆ ಯಾವುದು RBI ಆಗಿರ್ತದೆ. ಸೊ ಇದು ಯಾವಾಗ ಸ್ಥಾಪನೆ ಆಯ್ತು ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ, ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಸೊ ಇದು ಜನವರಿ 1 1949ರಲ್ಲಿ ರಾಷ್ಟ್ರೀಕರಣ ಮಾಡಿದ್ದದನ್ನು, ಅಂದ್ರೆ ನ್ಯಾಷನಲೈಸ್ಡ್ ಅಂತ ಹೇಳಿ ಘೋಷಣೆ ಮಾಡಿದ್ದು ಜನವರಿ 1 1949ಕ್ಕೆ ಆಯ್ತಾ. ಬಟ್ ಸ್ಥಾಪನೆ ಯಾವಾಗ ಆಗಿದೆ ಅಂತ ಹೇಳಿದ್ರೆ ತುಂಬಾ ವರ್ಷಕ್ಕಿಂತ ಮುಂಚೆ ಅದು ಸ್ಥಾಪನೆ ಆಗಿದೆ. ಅಂದ್ರೆ 1935ನ ಏಪ್ರಿಲ್ 1ರಂದು ಸ್ಥಾಪಿಸಲಾಗಿದೆ ಆಯ್ತಾ. ಸೊ ನೆನಪಿಟ್ಟುಕೊಳ್ಳಿ, ಭಾರತೀಯ ರಿಸರ್ವ್ ಬ್ಯಾಂಕ್ ನ ಸ್ಥಾಪನೆ ಅಂತ ಕೇಳಿದ್ರೆ 1935 ಏಪ್ರಿಲ್ 1, ಸ್ವಾತಂತ್ರ್ಯಕ್ಕಿಂತಲೂ ಮೊದಲೇ ಭಾರತೀಯ ರಿಸರ್ವ್ ಬ್ಯಾಂಕ್ ನ ಸ್ಥಾಪನೆ ಆಗಿದೆ ಆಯ್ತಾ. ಸೊ ಅದು ರಾಷ್ಟ್ರೀಕರಣ, ನ್ಯಾಷನಲೈಸ್ಡ್ ಅಂತ ಹೇಳಿ ಯಾವಾಗ ಅದನ್ನ ಅನೌನ್ಸ್ ಮಾಡಲಾಯಿತು ಅಂತ ಹೇಳಿದ್ರೆ ಜನವರಿ 1 1949 1949 ಜನವರಿ 1ರಂದು ಅದನ್ನ ರಾಷ್ಟ್ರೀಕರಣ ಅಂತ ಹೇಳಿ ಘೋಷಣೆ ಮಾಡಲಾಗಿರುವಂತದ್ದು. ಸೊ ಅಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಸ್ಥಾಪನೆ 1935 ಏಪ್ರಿಲ್ 1 ಆಯ್ತಾ. ಸೊ ನೆಕ್ಸ್ಟ್ ನಾವು ನೋಡ್ಲಿಕ್ಕಿರುವಂತದ್ದು RBI ನ ಕಾರ್ಯಗಳು ಯಾವುದು ಅಂತ ಹೇಳಿ ನೆಕ್ಸ್ಟ್ ನೋಡ್ಲಿಕ್ಕಿರುವಂತದ್ದು ರಿಸರ್ವ್ ಬ್ಯಾಂಕ್ ನ ಕಾರ್ಯಗಳು. 1 by 1 ನೋಡ್ತಾ ಹೋಗುವ. ಸೊ ಇದು ಕೇಳ್ತಾರೆ 10th ಎಕ್ಸಾಮ್ ಅಲ್ಲಿ ನಿಮಗೆ ಕೇಳ್ತಾರೆ, ಗೊತ್ತಿಲ್ಲ ಮೇ ಬಿ ಈ ಟಾಪಿಕ್ ಅನ್ನ ತೆಗ್ದಿದ್ದಾರೆ ಅಂತ ಗೊತ್ತಿಲ್ಲ, ನಿಮ್ಮ ಹತ್ರ ಉಂಟಲ್ಲ ಯಾವುದೆಲ್ಲ ಸಿಲೆಬಸ್ ಉಂಟು ಯಾವ್ದು ಸಿಲೆಬಸ್ ಇಲ್ಲ ಅಂತ ಹೇಳಿ ನೋಡಿಕೊಂಡು ಓದಿ. ಬಟ್ NTS ಇದು ಉಂಟು ಅಂತ ಹೇಳಿದ್ದಾರೆ, ಆದ ಕಾರಣ ನಾನು ಮಾಡ್ತಾ ಇದ್ದೇನೆ. ರಿಸರ್ವ್ ಬ್ಯಾಂಕ್ ನ ಕಾರ್ಯಗಳು. ಸೊ ಅದರಲ್ಲಿ ಫಸ್ಟ್ ಒನ್ ನಿಮಗೆ ಗೊತ್ತೇ ಉಂಟು, ರಿಸರ್ವ್ ಬ್ಯಾಂಕ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಪ್ರತಿಯೊಂದು ನೋಟಿನ ವ್ಯವಹಾರ ಏನ್ ಆಗ್ತಾ ಉಂಟು ನಮ್ಮ ಕೈಯಲ್ಲಿ ಈಗ, ಸೊ ಅದೆಲ್ಲವೂ ಸಹ ಯಾವುದ್ರ ಮೂಲಕ ಆಗ್ತಾ ಉಂಟು ಅಂತ ಹೇಳಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದು ಚಲಾವಣೆ ಮಾಡುವ ಅಥವಾ ಅದು ಮುದ್ರಿತ ಮಾಡಿದಂತಹ ಒಂದು ನೋಟುಗಳನ್ನು ನಾವು ವ್ಯವಹಾರ ಮಾಡ್ಲಿಕ್ಕೆ ಆಗುವಂಥದ್ದು, ಅದನ್ನು ಮಾತ್ರ ವ್ಯವಹಾರ ಮಾಡಿದ್ರೆ ಅದು ಕಾನೂನುಬದ್ಧವಾಗಿರ್ತದೆ. ಇನ್ನು ಕೆಲವು ಕಳ್ಳ ನೋಟುಗಳನ್ನು ಮಾಡಿದ್ರೆ ಅದು ಕಾನೂನುಬದ್ಧ ಆಗಿರುವುದಿಲ್ಲ. ಸೊ ಫಸ್ಟ್ ಒನ್ ನೋಟು ಚಲಾವಣೆ ಏಕಸ್ವಾಮ್ಯ. ರೂಪಾಯಿ 2, 5, 10, 20, 50, 100, 200, 500 ಮತ್ತು 2000 ಮುಖಬೆಲೆಯ ನೋಟುಗಳನ್ನ ಮುದ್ರಿಸಿ ಚಲಾವಣೆಗೆ ತರುವ ಏಕಸ್ವಾಮ್ಯ ಇದೆ. 1 ರೂಪಾಯಿಯ ನೋಟನ್ನು ಸರ್ಕಾರದ ಪರವಾಗಿ RBI ಮುದ್ರಿಸಿ ಚಲಾಯಿಸುತ್ತದೆ. ಅರ್ಥ ಆಯ್ತಾ. ಸೊ ಅಂದ್ರೆ ನೋಟುಗಳನ್ನ ಮುದ್ರಿಸುವಂತಹ ಕೆಲಸ, ಅದು ಅದರ ಬೇಸಿಕ್ ಆದಂತಹ ಫಸ್ಟ್ ಸ್ಟೆಪ್. ಅಂದ್ರೆ ಎಲ್ಲಾ ಬ್ಯಾಂಕ್ಗಳಿಗೆ ಮುದ್ರಿಸ್ಲಿಕ್ಕೆ ಅವಕಾಶ ಇಲ್ಲ.
ಸೊ ಎಲ್ಲಾ ಬ್ಯಾಂಕ್ಗಳಿಗೆ ಮುದ್ರಿಸ್ಲಿಕ್ಕೆ ಅವಕಾಶ ಕೊಟ್ರೆ ಅಥವಾ ಒಂದು ಸ್ಟೇಟ್ ಅಲ್ಲಿ ಒಂದು ಬ್ಯಾಂಕಿಗೆ ಮುದ್ರಿಸ್ಲಿಕ್ಕೆ ಅವಕಾಶ ಕೊಟ್ಟರು ಸಹ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಲೆಕ್ಕಾಚಾರದಲ್ಲಿ ಗೊಂದಲಗಳು ಬರ್ತದೆ. ಮತ್ತೆ ಅಂದ್ರೆ ಏನು ನಾವು ಹೀಗೆ ಹೇಳಿದ್ರೆ ಗೋಲ್ಮಾಲ್ಗಳು ಆಗುವಂತಹ ಸಾಧ್ಯತೆಗಳು ಇರ್ತದೆ. ಸರಿಯಾದಂತಹ ಲೆಕ್ಕಾಚಾರ ಅಲ್ಲಿ ಕಷ್ಟ ಸಾಧ್ಯ. ಅಲ್ಲಿ ಕೆಲವೊಂದು ಏನು ಭ್ರಷ್ಟಾಚಾರದ ಮುಕ್ತ ಕೆಲಸ ಅಥವಾ ಕಾನೂನು ಬಾಹಿರವಾದಂತಹ ಕೆಲವೊಂದು ಚಟುವಟಿಕೆಗಳು ಆಗ್ಲುವ ಸಾಧ್ಯತೆ ಉಂಟು. ಅದಕ್ಕೋಸ್ಕರ RBI ಮಾತ್ರ ಆ ರೀತಿಯಲ್ಲಿ ಏನು ನೋಟುಗಳನ್ನ ಹಣವನ್ನ ಮುದ್ರಿಸುವಂತಹ ಕೆಲಸವನ್ನ ಮಾಡ್ತದೆ. ಬೇರೆ ಯಾವುದೇ ಬ್ಯಾಂಕ್ಗಳಿಗೆ ಸಹ ಹಣವನ್ನ ಪ್ರಿಂಟ್ ಮಾಡುವಂತಹ ಜವಾಬ್ದಾರಿ ಅಥವಾ ಕಾರ್ಯ ಇಲ್ಲ. ಬೇರೆ ಯಾವುದು ಮಾಡಿದ್ರು ಸಹ ಅದು ಕಾನೂನು ಬಾಹಿರವಾಗಿರ್ತದೆ. ಕಾನೂನುಬದ್ಧವಾಗಿ ಸರ್ಕಾರದ ಆದೇಶದ ಮೇರೆಗೆ ಮುದ್ರಿತ ಮಾಡುವಂತ ಏಕೈಕ ಬ್ಯಾಂಕ್ ಅಂತ ಹೇಳಿದ್ರೆ ಅದು RBI ಮಾತ್ರ ಆಗಿರುವಂತದ್ದು. ಇದು ಮುದ್ರಿಸುವಂತದ್ದು. ನೆಕ್ಸ್ಟ್ ಸೆಕೆಂಡ್ ಒನ್, ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಣೆ. RBI ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುವಂತದ್ದು ಯಾವುದು ಅಂತ ಹೇಳಿದ್ರೆ ಅದು RBI ಮಾತ್ರ. ಸೊ ಆದ್ರಿಂದ ಭಾರತದ ಅಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ಏನು ಅಂತ ಕರೀತಾರೆ ಅಂತ ಹೇಳಿದ್ರೆ ಬ್ಯಾಂಕ್ಗಳ ಬ್ಯಾಂಕು ಎಂದು ಕರೆಯುತ್ತಾರೆ. ಸೊ ಅದಕ್ಕೆ ಹೇಳ್ಬೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನ ಯಾವ ಕಾರಣಕ್ಕೋಸ್ಕರ ಬ್ಯಾಂಕ್ಗಳ ಬ್ಯಾಂಕು ಎಂದು ಕರೆಯುತ್ತಾರೆ ಅಂತ ಹೇಳಿದ್ರೆ ಸೊ ಎಲ್ಲಾ ಬ್ಯಾಂಕ್ಗಳನ್ನ ನಿಯಂತ್ರಿಸುವಂತಹ ಕೆಲಸವನ್ನ RBI ಮಾಡ್ತಾರೆ. ಸೊ ಬೇಕಿದ್ರೆ ಕ್ವಶನ್ ಬರ್ಕೊಳ್ಳಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ಬ್ಯಾಂಕ್ಗಳ ಬ್ಯಾಂಕು ಎಂದು ಏಕೆ ಕರೆಯುತ್ತಾರೆ? ಬ್ಯಾಂಕ್ಗಳ ಬ್ಯಾಂಕು ಎಂದು ಏಕೆ ಕರೆಯುತ್ತಾರೆ? ಏಕೆಂದರೆ ಭಾರತದ ಎಲ್ಲಾ ಬ್ಯಾಂಕ್ಗಳನ್ನು ಇದು ನಿರ್ವಹಿಸುತ್ತದೆ. ಎಲ್ಲಾ ಬ್ಯಾಂಕುಗಳನ್ನು ಇದು ನಿರ್ವಹಿಸುತ್ತದೆ. ಸೊ ಈ ಕಾರಣಕ್ಕೋಸ್ಕರ ಏನು ಅಂತ ಹೇಳಿದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನ ಬ್ಯಾಂಕ್ಗಳ ಬ್ಯಾಂಕು ಅಂತ ಹೇಳಿ ಕರೆಯುವಂತದ್ದು. ಸೊ ಇಲ್ಲಿಗೆ ನಾನು ಸೆಕೆಂಡ್ ಪಾಯಿಂಟ್ ಅನ್ನ ಹೇಳ್ತಾ ಇದ್ದೆ, ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸ್ತದೆ ಅಂತ ಹೇಳಿ. ಸೊ ಅಂದ್ರೆ RBI ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಠೇವಣಿಗಳನ್ನ ಸ್ವೀಕರಿಸ್ತದೆ. ಸೊ ಇದು ಸರ್ಕಾರದ ಪರವಾಗಿ ತೆರಿಗೆ ಮತ್ತು ಇತರ ಪಾವತಿಗಳನ್ನ ಸ್ವೀಕರಿಸಿ ಸರ್ಕಾರದ ಆದೇಶದ ಮೇರೆಗೆ ಹಣ ಪಾವತಿ ಸಹ ಮಾಡುವಂತ ಕೆಲಸವನ್ನ ಮಾಡ್ತದೆ. ಸರ್ಕಾರಿ ಸಾಲ ಪತ್ರಗಳು, ಖಜಾನೆ ಹುಂಡಿಗಳ ನೀಡಿಕೆ ಅಲ್ಲದೆ ಸರ್ಕಾರದ ಹಣಕಾಸು ಸಲಹಾಗಾರರಿಗೆ ಕಾರ್ಯ ಮಾಡ್ತದೆ. ಅಂದ್ರೆ ಹಣಕಾಸಿಗೆ ಸಂಬಂಧಿಸಿದಂತಹ ಸಜೆಷನ್ ಕೊಡುವಂತ ಅಂದ್ರೆ ಸರ್ಕಾರದ ಹಣಕಾಸಿನ ಏನು ಕಾರ್ಯಚಟುವಟಿಕೆಗಳೇನುಂಟು ಸೊ ಅದಕ್ಕೆ ಸಜೆಷನ್ ಕೊಡುವಂತಹ ಕೆಲಸವನ್ನು RBI ಮಾಡ್ತದೆ. ಅಂದ್ರೆ ಅದು ಕೇಳ್ತದೆ ಭಾರತದ ಆಡಳಿತ ಮಂಡಳಿ ಹಣಕಾಸಿಗೆ ಸಂಬಂಧಿಸಿ ಪ್ರತಿ ಸಲವೂ ಸಹ ಸಜೆಷನ್ಗಳನ್ನು RBI ನಿಂದ ತಗೊಳ್ಬೇಕಾಗ್ತದೆ. ತಗೊಳ್ಳುವಂಥದ್ದು ಬಹಳಷ್ಟು ಅನಿವಾರ್ಯ. ಯಾಕೆ ಅಂತ ಹೇಳಿದ್ರೆ ಇಡೀ ದೇಶದ ಹಣಕಾಸು ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿ ಗೊತ್ತಿರುವಂತದ್ದು RBIಗೆ ಮಾತ್ರ. ಆದ ಕಾರಣವಾಗಿ ಸೊ ಅದು ಕೇಳಲೇಬೇಕಾಗ್ತದೆ. ಸೊ ಕೇಳುವಂಥದ್ದು ಅನಿವಾರ್ಯ ಆಗಿರ್ತದೆ. ಸರ್ಕಾರಗಳಿಗೆ ಅವಶ್ಯವಿರುವಂತಹ ಸಾಲದ ವ್ಯವಸ್ಥೆಯನ್ನು ಸಹ RBI ಮಾಡಿಕೊಡ್ತದೆ. ಸೊ ಆ ಕಾರಣಕ್ಕೋಸ್ಕರ ನಾವು RBI ನನ್ನು ಏನು ಹೇಳ್ಬೋದು ಅಂದ್ರೆ ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುವಂತಹ ಬ್ಯಾಂಕ್ ಅಂತ ಹೇಳಲಿಕ್ಕೆ ಸಾಧ್ಯ. ಅಂದ್ರೆ ಸರ್ಕಾರಕ್ಕೆ ಸಜೆಷನ್ ಕೊಡ್ತದೆ, ಸರ್ಕಾರಕ್ಕೆ ಸಾಲ ಕೊಡುತ್ತೆ, ಹಣಕಾಸಿನ ನೆರವನ್ನು ಸಹ ಕೊಡ್ತದೆ. ಅಷ್ಟು ಮಾತ್ರ ಅಲ್ಲದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಠೇವಣಿಗಳನ್ನು ಸಹ ಅದು ಸ್ವೀಕರಿಸ್ತದೆ. ನೆಕ್ಸ್ಟ್ ಈ ತರ ತೆರಿಗೆ ಪಾವತಿಗಳನ್ನು ಸಹ ಸ್ವೀಕರಿಸುವಂತಹ ಕೆಲಸವನ್ನ RBI ಮಾಡ್ತದೆ. ನೆಕ್ಸ್ಟ್ ಒನ್, ಥರ್ಡ್ ಒನ್, ಬ್ಯಾಂಕ್ಗಳ ಬ್ಯಾಂಕ್ ಆಗಿ ಕಾರ್ಯನಿರ್ವಹಣೆ. ನಾನು ಆಗ್ಲೇ ಹೇಳಿದೆ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನ ಏನು ಬ್ಯಾಂಕ್ಗಳ ಬ್ಯಾಂಕ್ ಅಂತ ಹೇಳಿ ಕರೀತಾರೆ ಅಂತ ಹೇಳಿ. ಸೊ ಅದೇ ಪಾಯಿಂಟ್ ಇಲ್ಲಿ ಬಂದಿರುವಂತದ್ದು ಬ್ಯಾಂಕ್ಗಳ ಬ್ಯಾಂಕ್ ಆಗಿ ಕಾರ್ಯನಿರ್ವಹಣೆ ಅಂತ ಹೇಳಿ. RBI ಬ್ಯಾಂಕ್ಗಳ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸ್ತದೆ. ದೇಶದಲ್ಲಿರುವ ಎಲ್ಲಾ ಬ್ಯಾಂಕ್ಗಳನ್ನು ಸಹ ನಿಯಂತ್ರಿಸುವಂತಹ ಕೆಲಸವನ್ನ RBI ಮಾಡ್ತದೆ. ನಾನು ಅದನ್ನ ಆಗೊಮ್ಮೆ ಹೇಳಿದ್ದೇನೆ, ಇನ್ನೊಮ್ಮೆ ಹೇಳ್ತಾ ಹೋಗ್ತೇನೆ. ಎಲ್ಲಾ ಬ್ಯಾಂಕ್ಗಳು ತಮ್ಮ ಠೇವಣಿ ಹಣದ ನಿರ್ದಿಷ್ಟಪಡಿಸಿದ ಭಾಗವನ್ನು RBI ನಲ್ಲಿ ಮೀಸಲು ಇಡಬೇಕು. ಅಂದ್ರೆ ಪ್ರತಿಯೊಂದು ದೇಶದಲ್ಲಿರುವಂತಹ ಎಲ್ಲಾ ಬ್ಯಾಂಕ್ ಅಂದ್ರೆ ಭಾರತದಲ್ಲಿರುವಂತಹ ಪ್ರತಿಯೊಂದು ಬ್ಯಾಂಕುಗಳು ಸಹ ತಮ್ಮ ಠೇವಣಿ ಹಣದ ನಿರ್ದಿಷ್ಟ ಭಾಗವನ್ನ RBIಗೆ ಮೀಸಲಿಡ್ಲೇಬೇಕಾಗ್ತದೆ. ಅಂದ್ರೆ ಇಷ್ಟು ಭಾಗವನ್ನ
ಠೇವಣಿಯಲ್ಲಿ ಇಷ್ಟು ಭಾಗವನ್ನ RBI ಅಂತ ಹೇಳಿ ಫಿಕ್ಸ್ ಮಾಡ್ಲೇಬೇಕಾಗ್ತದೆ, ರಿಸರ್ವ್ ಆಗಿ ಇಟ್ಟುಕೊಳ್ಬೇಕಾಗ್ತದೆ. ಬ್ಯಾಂಕ್ಗಳಿಗೆ ಹೆಚ್ಚುವರಿ ಹಣದ ಅವಶ್ಯಕತೆ ಇದ್ದಾಗ ಅವುಗಳಿಗೆ RBI ಸಾಲ ಕೊಡ್ತದೆ. ಅಂದ್ರೆ ಯಾವುದೋ ಒಂದು ಬ್ಯಾಂಕಿಗೆ ಹೆಚ್ಚುವರಿ ಹಣದ ಅವಶ್ಯಕತೆ ಉಂಟು, ಅದು ಆ ಬ್ಯಾಂಕಲ್ಲಿ ಇಲ್ಲ ಅಂತ ಹೇಳುವಾಗ, ಸೊ ಆಗ ಅಲ್ಲಿಗೆ ಯಾವುದು ಹಣವನ್ನ ಪೂರೈಸ್ತದೆ ಅಂತ ಹೇಳಿದ್ರೆ RBI ಹಣವನ್ನ ಪೂರೈಸುವಂತ ಕೆಲಸವನ್ನ ಮಾಡ್ತದೆ. ಅದು ಬ್ಯಾಂಕ್ಗಳ ಹಣಕಾಸು ನಿರ್ವಹಣೆಯ ಕುರಿತಾಗಿ ಮಾರ್ಗದರ್ಶನವನ್ನು ಸಹ ನೀಡ್ತದೆ. ಅಂದ್ರೆ ಪ್ರತಿಯೊಂದು ಬ್ಯಾಂಕಿಗೆ ಸಹ ವ್ಯವಹಾರಗಳಿಗೆ ಸಂಬಂಧಿಸಿ ಆಗಾಗ ಮಾರ್ಗದರ್ಶನಗಳನ್ನ, ಸರ್ಕ್ಯುಲರ್ಗಳನ್ನ RBI ಕೊಡ್ತಾ ಇರ್ತದೆ. ಏನ್ ಮಾಡ್ಬೇಕು, ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು, ಅಥವಾ ದೇಶದ ಆರ್ಥಿಕ ಪರಿಸ್ಥಿತಿ ಈ ರೀತಿಯಲ್ಲಿದೆ, ಸೊ ಎಲ್ಲಾ ಬ್ಯಾಂಕ್ಗಳು ಈ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸಬೇಕು. ಈಗ ಫಾರ್ ಎಕ್ಸಾಂಪಲ್, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿ ನಾವು ಯಾವ್ದನ್ನು ಹೇಳ್ಬೋದು ಅಂತ ಹೇಳಿದ್ರೆ, ನೋಟುಗಳು ಬ್ಯಾನ್ ಆದಂತಹ ಸಂದರ್ಭದಲ್ಲಿ ಸೊ ಆಗ RBI ಎಲ್ಲಾ ಬ್ಯಾಂಕ್ಗಳಿಗೆ ಡೈರೆಕ್ಷನ್ಸ್ ಕೊಡ್ತಾ ಇತ್ತು. ಸೊ ಯಾವ ರೀತಿಯಲ್ಲಿ ನಿಯಂತ್ರಣವನ್ನ ಮಾಡಬೇಕು ಜನರನ್ನು, ಮತ್ತೆ ಯಾವ ರೀತಿಯ ಸ್ಟೆಪ್ಸ್ ಗಳನ್ನ ಕೈಗೊಳ್ಬೇಕು ಅಂತ ಹೇಳಿ ರೆಸ್ಟ್ರಿಕ್ಷನ್ ಗಳನ್ನ ಸಹ ಕೊಟ್ಟಿತ್ತು. ಸೊ ಇದೆಲ್ಲವನ್ನು ಸಹ RBI ಮಾಡುವ ಕಾರಣ ಸೊ RBI ಅನ್ನು ಬ್ಯಾಂಕ್ಗಳ ಬ್ಯಾಂಕ್ ಅಂತ ಹೇಳಿ ಕರೀತಾರೆ. ಮೇನ್ ಆಗಿ ದೇಶದ ಪ್ರತಿಯೊಂದು ಬ್ಯಾಂಕ್ಗಳನ್ನ ನಿಯಂತ್ರಣ ಮಾಡುವಂತಹ ಕೆಲಸವನ್ನ RBI ಮಾಡ್ತದೆ. ಸೊ ಆ ಕಾರಣದಿಂದ ಬ್ಯಾಂಕ್ಗಳ ಬ್ಯಾಂಕ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ 4th ಪಾಯಿಂಟ್ ಬಂದು ರಾಷ್ಟ್ರೀಯ ಸಂದಾಯ ಕೇಂದ್ರವಾಗಿ ಕಾರ್ಯನಿರ್ವಹಣೆ. 4ನೇ ಪಾಯಿಂಟ್ ಬರ್ಕೊಳ್ಳಿ, ರಾಷ್ಟ್ರೀಯ ಸಂದಾಯ ಕೇಂದ್ರವಾಗಿ ಕಾರ್ಯನಿರ್ವಹಣೆ. ಸೊ ಏನು ರಾಷ್ಟ್ರೀಯ ಸಂದಾಯ ಕೇಂದ್ರವಾಗಿ ಕಾರ್ಯನಿರ್ವಹಣೆ ಅಂತ ಹೇಳಿದ್ರೆ, ಬ್ಯಾಂಕ್ಗಳ ನಡುವಿನ ವ್ಯವಹಾರಗಳನ್ನು ಸೂಕ್ತವಾಗಿ ಬಗೆಹರಿಸುವ ಸಲುವಾಗಿ RBI ಸಂದಾಯ ಕೇಂದ್ರವಾಗಿ ಕಾರ್ಯನಿರ್ವಹಿಸ್ತದೆ. ಬ್ಯಾಂಕ್ಗಳ ನಡುವಿನ ವ್ಯವಹಾರಗಳನ್ನು ಸೂಕ್ತವಾಗಿ ಬಗೆಹರಿಸುವ ಸಲುವಾಗಿ RBI ಸಂದಾಯ ಕೇಂದ್ರವಾಗಿ ಕಾರ್ಯವನ್ನ ನಿರ್ವಹಿಸ್ತದೆ. ಅಂದ್ರೆ ಯಾವುದೇ ರೀತಿಯಾಗಿ ಏನೋ ಒಂದು ಕಾಂಪ್ಲಿಕೇಶನ್ಸ್ ಆದ್ರೆ ಸಂದಾಯ ಮಾಡುವಂತಹ ಕೆಲಸವನ್ನ ಅದು ಮಾಡ್ತದೆ ಅಂತ ಹೇಳಿದ್ರೆ ಮೀಡಿಯೇಟರ್ ಆಗಿ ಅಂತ ಹೇಳಿ ಹೇಳ್ಬೋದು. ಸಂದಾಯ ಕೇಂದ್ರವಾಗಿ ಅಂದ್ರೆ ಜನರಲ್ ಆಗಿ ಹೇಳಿದ್ರೆ ಮೀಡಿಯೇಟರ್ ಆಗಿ ಅಂತ ಹೇಳಿ. ಅದು ನಿಮ್ಗೆ ಅಲ್ಲಿ ಚಿತ್ರದಲ್ಲಿ ಬಂತು ನೋಡಿ ಹೇಗೆ ಅರ್ಥದೆ ಅಂತ ಹೇಳಿ ನೋಡಿ. ನೆಕ್ಸ್ಟ್ 5th ಪಾಯಿಂಟ್, ಸಾಲ ಪ್ರಮಾಣದ ನಿಯಂತ್ರಕ. ಸೊ ಅದು ಇರಲೇಬೇಕು. ಸೊ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಸಾಲ ತೆಗೆಯುವವರಿಗೆ ನಿಯಂತ್ರಣ ಅನ್ನುವಂಥದ್ದು ಇರುವುದಿಲ್ಲ. ಸೊ ಅದಕ್ಕೋಸ್ಕರ ಸಾಲ ತೆಗೆಯುವಂತಹ ನಿಯಂತ್ರಕನಾಗಿ RBI ಕೆಲಸವನ್ನ ಮಾಡ್ತದೆ. ಸೊ ಹೇಗೆ ಅಂತ ಹೇಳಿದ್ರೆ, ದೇಶದ ನಿರೀಕ್ಷಿತ ಹಣಕಾಸು ಪರಿಸ್ಥಿತಿಗೆ ಅನುಗುಣವಾಗಿ ವಾಣಿಜ್ಯ ಬ್ಯಾಂಕ್ಗಳು ನೀಡುವ ಸಾಲದ ಪ್ರಮಾಣವನ್ನು RBI ನಿಯಂತ್ರಿಸುವಂತಹ ಕೆಲಸವನ್ನ ಮಾಡ್ತದೆ. ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳು ನೀಡುವ ಸಾಲದ ಪ್ರಮಾಣವನ್ನು ಏನು ಅಂದ್ರೆ ಕಮರ್ಷಿಯಲ್ ಕೆಲವೊಂದು ಬ್ಯಾಂಕ್ಗಳು ಇರ್ತದೆ, ಅದು ಸಾಲವನ್ನ ಕೊಡುವಂತಹ ಒಂದು ಪ್ರಮಾಣವನ್ನ RBI ನಿಯಂತ್ರಿಸುವಂತಹ ಕೆಲಸವನ್ನ ಮಾಡ್ತದೆ. ಅಂದ್ರೆ ದೇಶದ ಇಡೀ ಹಣಕಾಸು ಸ್ಥಿತಿ ಯಾರಿಗೆ ಗೊತ್ತಿರುತ್ತೆ ಅಂದ್ರೆ RBIಗೆ ಗೊತ್ತಿರುವಂತದ್ದು. ಸೊ ಆ ಕಾರಣಕ್ಕೋಸ್ಕರವಾಗಿ. ನೆಕ್ಸ್ಟ್ 6th ಪಾಯಿಂಟ್, ವಿದೇಶಿ ವಿನಿಮಯ ಸಂಗ್ರಹದ ಮೇಲ್ವಿಚಾರಕ. ಸೊ ಅಂದ್ರೆ ಪ್ರತಿಯೊಂದು ಸ್ಟೆಪ್ ಅಲ್ಲಿ ನಿಮಗೆ ಗೊತ್ತೇ ಉಂಟು, ಕಮರ್ಷಿಯಲ್ ಆಗಿ ಬಂದ್ರೆ ವ್ಯವಹಾರಗಳು ನಡೆಯುವಂತಹ ಸಂದರ್ಭದಲ್ಲಿ ಇನ್ನೊಂದು ದೇಶದ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಇರ್ತದೆ, ವಿದೇಶಿ ವ್ಯವಹಾರಗಳು ನಡೀತಾ ಇರ್ತದೆ. ಸೊ ಆ ವಿದೇಶಿ ವ್ಯವಹಾರಗಳನ್ನ ಯಾವ ರೀತಿಯಲ್ಲಿ ಮಾಡ್ಬೇಕು, ಸೊ ಅದಕ್ಕೆ ಸಂಬಂಧಿಸಿದಂತ ತೆರಿಗೆ ಟ್ಯಾಕ್ಸ್ ಗಳಿಗೆ ಸಂಬಂಧಿಸಿ ಗವರ್ಮೆಂಟ್ ಕೈಗೊಳ್ಬಹುದು, ಬಟ್ ಗವರ್ಮೆಂಟಿಗೆ ಸಜೆಷನ್ ಮಾಡುವಂತದ್ದು ಯಾವುದು ಅಂತ ಹೇಳಿದ್ರೆ ಅದು RBI ಆಗಿರ್ತದೆ. ಸೊ ವಿದೇಶಿ ವಿನಿಮಯ ಸಂಗ್ರಹದ ಮೇಲ್ವಿಚಾರಕನಾಗಿ RBI ಕೆಲಸ ಮಾಡ್ತದೆ. RBI ವಿದೇಶಿ ವಿನಿಮಯ ಸಂಗ್ರಹದ ಮೇಲ್ವಿಚಾರಕನಾಗಿ ಕಾರ್ಯನಿರ್ವಹಿಸ್ತದೆ. ಈ ಕಾರ್ಯವು ನಮ್ಮ ಹಣ ಬೇರೆ ದೇಶಗಳ ಹಣಕ್ಕೆ ವರ್ಗಾವಣೆ ಆಗುವ ವಿನಿಮಯದ ದರಗಳನ್ನು ಸೊ ಹೇಗೆ ಅಂತ ಹೇಳಿದ್ರೆ, ಸೊ ಇನ್ನೊಮ್ಮೆ ಹೇಳ್ತೇನೆ, ಈ ಕಾರ್ಯವು ನಮ್ಮ ಹಣ ಬೇರೆ ದೇಶಗಳ ಹಣಕ್ಕೆ ವರ್ಗಾವಣೆ ಆಗುವ ವಿನಿಮಯ ದರಗಳನ್ನು ನಿಯಂತ್ರಿಸಲಿಕ್ಕೆ ಸಹಾಯ ಮಾಡ್ತದೆ. ಅಂದ್ರೆ ಆ ರೀತಿಯಲ್ಲಿ ನಿಮಗೆ ಗೊತ್ತೇ ಉಂಟು, ನಮ್ಮ ದೇಶದ ಕರೆನ್ಸಿಗೂ ಬೇರೆ ದೇಶದ ಕರೆನ್ಸಿಗೂ ತುಂಬಾ ವ್ಯತ್ಯಾಸ ಉಂಟು ವ್ಯಾಲ್ಯೂ ಅಲ್ಲಿ. ಸೊ ಅದು ಎಕ್ಸ್ಚೇಂಜ್ ಆಗುವಂತಹ ಸಂದರ್ಭದಲ್ಲಿ ಅದನ್ನ ಮೇಲ್ವಿಚಾರಣೆ ಮಾಡುವಂಥದ್ದು ಬಹಳಷ್ಟು ಅನಿವಾರ್ಯ ಆಗಿರ್ತದೆ. ಸೊ ಅದನ್ನ ನಿಯಂತ್ರಿಸುವಂತ, ಕಂಟ್ರೋಲ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಆ ಕೆಲಸವನ್ನ ಯಾವುದು ಮಾಡ್ತದೆ ಅಂತ ಹೇಳಿದ್ರೆ RBI ಮಾಡ್ತದೆ. ವಿದೇಶಿ ವಿನಿಮಯ ದರಗಳಲ್ಲಿನ ಅನಪೇಕ್ಷಿತ ಏರಿಳಿತಗಳನ್ನ ಕಡಿಮೆಗೊಳಿಸುವ ಸಲುವಾಗಿ ಪರಿಸ್ಥಿತಿಗಳನ್ನ ಅವಲಂಬಿಸಿ RBI ವಿದೇಶಿ ಹಣಗಳನ್ನು ಕೊಳ್ಳುವ ಮತ್ತು ಮಾರುವ ಕ್ರಮಗಳನ್ನ ಜರುಗಿಸುತ್ತದೆ. ನಿಮಗೆ ಗೊತ್ತೇ ಉಂಟು, ಅಂದ್ರೆ ನಮ್ಮ ದೇಶದ ರೂಪಾಯಿಗೂ
ಅಂದ್ರೆ ಕರೆನ್ಸಿಗೂ ಬೇರೆ ದೇಶದ ಕರೆನ್ಸಿಗಳಿಗೂ ವ್ಯಾಲ್ಯೂ ಅಲ್ಲಿ ಡಿಫ್ರೆನ್ಸ್ ಇರ್ತದೆ. ನಾವು ₹1 ಅಂತ ಹೇಳಿದ್ರೆ ಸೊ ಅಲ್ಲಿ ಅಷ್ಟಕ್ಕೆ ₹1 ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ವ್ಯಾಲ್ಯೂ ಇರ್ತದೆ. ಕೆಲವು ದೇಶದಲ್ಲಿ ನಮ್ಮ ದೇಶದ ₹1 ಅಂತ ಹೇಳಿದ್ರೆ ಬೇರೆ ದೇಶದಲ್ಲಿ ಇನ್ನೆಷ್ಟು ಕಡಿಮೆ ಹಣ ಸಹ ಇರ್ಬೋದು ಅಥವಾ ಹೆಚ್ಚು ಹಣ ಸಹ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಬೇರೆ ದೇಶದ ಯಾವುದೋ ಒಂದು ಕರೆನ್ಸಿ ಇದ್ರೆ ಸೊ ಅದು ನಮ್ಮ ದೇಶದಲ್ಲಿ ಅದಕ್ಕೆ ವ್ಯಾಲ್ಯೂ ತುಂಬಾ ಇರ್ಬೋದು. ₹50 ಅಂತ ಹೇಳಿದ್ರೆ ಅಷ್ಟು ಅಂತ ಹೇಳಿ ಅದು ಚೇಂಜಸ್ ಆಗ್ತಾ ಇರುತ್ತೆ. ಇಷ್ಟೇ ಅಂತ ನಾವು ಫಿಕ್ಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಶೇರ್ ಮಾರ್ಕೆಟ್ಗಳು ವೇರಿಯೇಷನ್ ಆಗ್ತಾ ಇರ್ತದೆ. ಶೇರ್ ಮಾರ್ಕೆಟ್ ವೇರಿಯೇಷನ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರತಿ ದೇಶದ ಕರೆನ್ಸಿಯಲ್ಲಿ ಸಹ ವೇರಿಯೇಷನ್ಸ್ಗಳು ಆಗ್ತಾ ಇರ್ತದೆ. ಸೊ ಅದಕ್ಕೆ ಸಂಬಂಧಿಸಿದಂತಹ ನಿಯಂತ್ರಣಗಳನ್ನು RBI ಮಾಡ್ತದೆ ಅಂತ ಹೇಳಿ ಪರಿಸ್ಥಿತಿಗಳನ್ನ ಅವಲಂಬಿಸಿ ಅದಕ್ಕೆ ಬೇಕಾದ ಕ್ರಮಗಳನ್ನ ಕೈಗೊಳ್ತಾ ಹೋಗ್ತದೆ. ನೆಕ್ಸ್ಟ್ ಪಾಯಿಂಟ್ ಲಾಸ್ಟ್ ಒನ್ ಬಂದು ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ. ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ RBI ಇನ್ನೊಂದು ಕೆಲಸ ಮಾಡ್ತದೆ ಏನು ಅಂತ ಹೇಳಿದ್ರೆ ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ ಮಾಡುವಂತ ಕೆಲಸವನ್ನ ಮಾಡ್ತದೆ. ಹೇಗೆ ಅಂತ ಹೇಳಿದ್ರೆ ಬ್ಯಾಂಕ್ ಶಾಖೆಗಳ ವಿಸ್ತರಣೆಯ ಮೂಲಕ ಜನರಲ್ಲಿ ಉಳಿತಾಯ ಮನೋಭಾವನ ಪ್ರೇರೇಪಿಸುವುದಲ್ಲದೆ ಹಣಕಾಸು ಸಾಕ್ಷರತೆಗೆ ಒತ್ತನ್ನು ನೀಡ್ತದೆ. ಅಂದ್ರೆ RBI ಏನ್ ಮಾಡ್ತದೆ ಅಂತ ಹೇಳಿದ್ರೆ ಹೆಚ್ಚು ಬ್ಯಾಂಕ್ಗಳ ಸ್ಥಾಪನೆಗೆ ಪ್ರೋತ್ಸಾಹವನ್ನ ಕೊಡ್ತಾ ಉಂಟು. ಸೊ ಆಗ ಜನರಿಗೆ ಹೆಚ್ಚಿನ ಒಂದು ಬ್ಯಾಂಕಿಂಗ್ ವ್ಯವಹಾರ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದಕ್ಕೆ ಆ ಮೂಲಕ ಬ್ಯಾಂಕಿಂಗ್ ಹವ್ಯಾಸ ಜನರಲ್ಲಿ ಬೆಳೀತದೆ. ಜನರಲ್ಲಿ ಹಣಕಾಸಿನ ಸಾಕ್ಷರತೆ ಬೆಳೀತದೆ ಅನ್ನುವಂಥದ್ದು RBIನ ಒಂದು ಉದ್ದೇಶ ಆಗಿರ್ತದೆ. ಸೊ ಅದಕ್ಕೋಸ್ಕರ ಹೆಚ್ಚು ಬ್ಯಾಂಕ್ಗಳ ಸ್ಥಾಪನೆಗೆ RBI ಸಹಾಯವನ್ನ ಅಥವಾ ಪ್ರೋತ್ಸಾಹವನ್ನ ಮಾಡ್ತಾ ಉಂಟು. ಆಗ ಜನರಲ್ಲಿ ಉಳಿತಾಯ ಮನೋಭಾವನೆಯೂ ಸಹ ಹೆಚ್ಚಾಗ್ತದೆ, ಬ್ಯಾಂಕಿಂಗ್ ನ ವ್ಯವಹಾರವೂ ಸಹ ಗೊತ್ತಾಗ್ತದೆ ಅನ್ನುವ ಕಾರಣಕ್ಕೋಸ್ಕರ. ಭಾರತದ ಆರ್ಥಿಕ ಅಭಿವೃದ್ಧಿಯನ್ನು ತೀವ್ರಗೊಳಿಸಲು RBI ಮಹತ್ವವಾದಂತಹ ಪಾತ್ರವನ್ನ ನಿರ್ವಹಿಸ್ತದೆ. ಜನರಲಿ ನಾವು ಈಗ ಹೇಳ್ಬೇಕು ಅಂತಂದ್ರೆ ಇಷ್ಟು ಪಾಯಿಂಟ್ಸ್ 7 ಪಾಯಿಂಟ್ಸ್ ಅಲ್ಲದೆ ಇನ್ನು ಜನರಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಇಡೀ ದೇಶದ ಒಂದು ಆರ್ಥಿಕ ಅಭಿವೃದ್ಧಿಯಲ್ಲಿ RBIನ ಪಾತ್ರ ಬಹಳಷ್ಟು ಪ್ರಮುಖವಾಗಿ ಇರುವಂತದ್ದು. ಅಂಕಿಅಂಶಗಳ ಸಂಗ್ರಹಣೆ ಮತ್ತು ಪ್ರಕಟಣೆ ಮಾಡುವಂಥದ್ದು. ಇಡೀ ದೇಶದ ಆರ್ಥಿಕ ಚಟುವಟಿಕೆಗಳ ಅಂಕಿಅಂಶಗಳ ಸಂಗ್ರಹಣೆಯನ್ನ ಮಾಡ್ತದೆ, ಅದನ್ನ ಪ್ರಕಟಣೆ ಮಾಡುವಂತ ಕೆಲಸವನ್ನು RBI ಮಾಡ್ತದೆ. ಸಂಶೋಧನೆ ಹಾಗೂ ಬ್ಯಾಂಕಿಂಗ್ ಸಂಬಂಧಿಸಿದಂತಹ ಜ್ಞಾನ ಹಂಚಿಕೆಯ ಕಾರ್ಯಗಳ ಮೂಲಕ ದೇಶದ ಅಭಿವೃದ್ಧಿಗೆ ಪೂರಕವಾದ ಕೆಲಸವನ್ನ RBI ಮಾಡ್ತದೆ. ದೇಶವು ಹಲವಾರು ಹಣಕಾಸು ಬಿಕ್ಕಟ್ಟುಗಳನ್ನು ಸೂಕ್ತವಾಗಿ ಎದುರಿಸಲು RBI ಕೈಗೊಳ್ಳುವಂತಹ ಕ್ರಮಗಳು ಬಹಳಷ್ಟು ಹೆಲ್ಪ್ ಆಗಿ ಇರ್ತದೆ. ಅಂದ್ರೆ ಹಣಕಾಸು ಬಿಕ್ಕಟ್ಟುಗಳು ಕೆಲವೊಂದು ಪರಿಸ್ಥಿತಿಯಲ್ಲಿ ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ ಈಗಿನ ಒಂದು ಪರಿಸ್ಥಿತಿ ಅನ್ಕೊಳ್ಳಿ, ಕೊರೋನಾ ಅಂತ ಹೇಳುವಂಥದ್ದು. ಅಷ್ಟು ಟೈಮ್ ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಯಾವುದೇ ರೀತಿಯಲ್ಲಿ ಕೆಲವೊಂದು ವ್ಯವಹಾರಗಳು ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿತ್ತು. ಸೊ ಅಂತಹ ಸಂದರ್ಭದಲ್ಲಿ ಇಡೀ ದೇಶದ ಆರ್ಥಿಕತೆಗೆ ಅದು ಪೆಟ್ಟು ಕೊಟ್ಟಿರ್ಬೋದು. ಸೊ ಅಂತಹ ಸಂದರ್ಭದಲ್ಲಿ ಅದನ್ನ ಯಾವ ರೀತಿಯಲ್ಲಿ ನಿರ್ವಹಿಸಿಕೊಂಡು ಹೋಗುದು ಅಂತ ಹೇಳಿ ಗವರ್ಮೆಂಟ್ಗೆ RBI ಸಜೆಷನ್ಸ್ ಗಳನ್ನ ಕೊಡ್ತದೆ. ಇಷ್ಟರ ತನಕ ವಹಿವಾಟು ಹೀಗಿತ್ತು, ಸೊ ಆ ಕಾರಣದಿಂದಾಗಿ ಇನ್ನು ಮುಂದೆ ಈ ರೀತಿಯಲ್ಲಿ ಮಾಡಿಕೊಂಡೋದ್ರೆ ಆರ್ಥಿಕ ಬಿಕ್ಕಟ್ಟಿಂದ ನಾವು ಮೇಲೆ ಬರ್ಬೋದು ಅನ್ನುವಂತ ಸಜೆಷನ್ ಅನ್ನ RBI ಕೊಡ್ತದೆ. ಅತಿ ಪುರಾತನ ಕೇಂದ್ರ ಬ್ಯಾಂಕ್ ಇದು ಜನರಲ್ ಆಗಿ ಮಕ್ಕಳೇ ನೆನಪಿಟ್ಟುಕೊಳ್ಳಿ. ಇಡೀ ವಿಶ್ವದಲ್ಲಿ ಅತಿ ಪುರಾತನ ಕೇಂದ್ರ ಬ್ಯಾಂಕ್ ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ ಅದು 1668ರಲ್ಲಿ ಸ್ಥಾಪನೆ ಆದದ್ದು ಸ್ವೀಡನ್ನ ರಿಕ್ಸ್ ಬ್ಯಾಂಕ್. ಸೊ ಬರ್ಕೊಳ್ಳಿ, 1668ರ ಸ್ವೀಡನ್ ನ ರಿಕ್ಸ್ ಬ್ಯಾಂಕ್ 1668ರಲ್ಲಿ ಸ್ಥಾಪನೆ ಆದದ್ದು ಅತಿ ಪುರಾತನವಾದಂತಹ ಬ್ಯಾಂಕ್. ಅದಾದ್ಮೇಲೆ ಬ್ರಿಟನ್ ನಲ್ಲಿ ಸ್ಥಾಪನೆ ಆದಂತಹ ಕೇಂದ್ರ ಬ್ಯಾಂಕ್ ಸೊ ಅದು 1694ರಲ್ಲಿ ಸ್ಥಾಪನೆ ಆದ್ದು. ಸೊ ಅದೇನು ಅಂತ ಹೇಳಿದ್ರೆ ಬ್ಯಾಂಕ್ ಆಫ್ ಇಂಗ್ಲೆಂಡ್. ನೆಕ್ಸ್ಟ್ ಅಮೆರಿಕದಲ್ಲಿ ಸ್ಥಾಪನೆ ಆದದ್ದು 1913ರಲ್ಲಿ ಅಮೆರಿಕದ ಕೇಂದ್ರ ಬ್ಯಾಂಕ್ ಅದು ಫೆಡರಲ್ ರಿಸರ್ವ್ ಸಿಸ್ಟಮ್. 1913ರಲ್ಲಿ ಅಮೆರಿಕದ ಕೇಂದ್ರ ಬ್ಯಾಂಕ್ ಸ್ಥಾಪನೆ ಆದದ್ರ ಹೆಸರು ಫೆಡರಲ್ ರಿಸರ್ವ್ ಸಿಸ್ಟಮ್. ಸೊ ಇದಿಷ್ಟು ಬ್ಯಾಂಕಿಂಗ್ಗೆ ಸಂಬಂಧಿಸಿದಂತಹ ವಿಚಾರಗಳು. ಸೊ ಟೋಟಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ಅಥವಾ ಭಾರತದ ಇಡೀ ಆರ್ಥಿಕ ಅಥವಾ ವ್ಯವಹಾರಗಳಲ್ಲಿ
ಸೊ ಭಾರತೀಯ ರಿಸರ್ವ್ ಬ್ಯಾಂಕ್ ನ ಪಾತ್ರ ಬಹಳಷ್ಟು ಮಹತ್ವವಾಗಿದೆ. ಬ್ಯಾಂಕಿಂಗ್ಗೆ ಸಂಬಂಧಿಸಿ RBI ನ ಮಹತ್ವ ಬಹಳಷ್ಟು ದೊಡ್ಡದಾಗಿರುವಂತದ್ದು. ನೆಕ್ಸ್ಟ್ ನಾವು ಬರ್ಲಿಕ್ಕಿರುವಂತಹ ನೆಕ್ಸ್ಟ್ ಟಾಪಿಕ್ ಬ್ಯಾಂಕಿಂಗ್ ಆಯ್ತು. ಸೊ ಬ್ಯಾಂಕಿಂಗ್ ಅಲ್ಲಿ ರಿಸರ್ವ್ ಬ್ಯಾಂಕ್ ಅನ್ನು ನೋಡಿದೆವು ನಾವು. ರಿಸರ್ವ್ ಬ್ಯಾಂಕ್ ಆದ್ಮೇಲೆ ಬರುವಂತಹ ನೆಕ್ಸ್ಟ್ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಹಣದ ಪೂರೈಕೆಯ ನಿಯಂತ್ರಣ. ಹಣದ ಪೂರೈಕೆಯ ನಿಯಂತ್ರಣ. ಸೊ ಇದಕ್ಕೆ ಸಂಬಂಧಿಸಿ ನಾಳೆ ಕ್ಲಾಸ್ ಮಾಡ್ತೇನೆ ಮಕ್ಕಳ, ಲೈವ್ ಕ್ಲಾಸ್ ಅಲ್ಲಿ ಮಾಡ್ತೇನೆ ನಾನು ಈ ಟಾಪಿಕ್ ಅನ್ನ. ಸೊ ಅಲ್ಲಿಗೆ ಈ ಪಾಠ ಮುಗೀತದೆ. ಮತ್ತೆ ಒಂದು ಟಾಪಿಕ್ ಪೆಂಡಿಂಗ್ ಉಳಿಯುವಂಥದ್ದು, ಒಂದು ಪಾಠ ಮಾತ್ರ. ಸೊ ಅಲ್ಲಿಗೆ ಸೋಷಿಯಲ್ ನಮ್ದು ಕಂಪ್ಲೀಟ್ ಆಗ್ತದೆ. ಸೊ ಪಾಠ ಕಂಪ್ಲೀಟ್ ಆಗ್ತದೆ, ಬಟ್ ನೀವು ಹೇಗೆ ಓದ್ತೀರಿ ಅದರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಯಾವ ರೀತಿಯಲ್ಲಿ ಓದ್ತಾ ಇದ್ದೀರಿ, ಹೇಗೆ ನೋಟ್ಸ್ ಪ್ರಿಪೇರ್ ಮಾಡ್ತಾ ಇದ್ದೀರಿ. ಸೊ ನಿಮಗೆ ಕೇವಲ 10th ಮಾತ್ರ ಅಲ್ಲ ಮಕ್ಕಳೇ, 9th ಸಂಬಂಧಿಸಿ ನೀವು ಕೆಲವೊಂದು ಕಾನ್ಸ್ಟಿಟ್ಯೂಷನ್ ಅನ್ನು ಸ್ವಲ್ಪ ನೋಡಿಕೊಳ್ಳಿ. ಕಾನ್ಸ್ಟಿಟ್ಯೂಷನ್ ಅನ್ನು ನೋಡಿಕೊಳ್ಬೇಕು. ಮತ್ತೆ ನಿಮಗೆ ನಾನು 9th ಅಲ್ಲಿ ಬರೆಸಿದ್ದೆ, ಸೊ ತೆಗೆದಿಟ್ಟುಕೊಳ್ಳಿ ಅಂತ ಹೇಳಿದ್ದೆ. ಏನು ಅಂತ ಹೇಳಿದ್ರೆ ಪ್ರತಿಯೊಂದು ಸಂಸ್ಥೆಯ ಪ್ರತಿಯೊಂದು ಸಾಮ್ರಾಜ್ಯಗಳ ಸ್ಥಾಪಕರು ಯಾರು. ಈಗ ಫಾರ್ ಎಕ್ಸಾಂಪಲ್ ದೆಹಲಿ ಸುಲ್ತಾನರಲ್ಲಿ ಬರುವಂತದ್ದು, ಅಲ್ಲಿ ಬರುವಂತಹ ಪ್ರಮುಖ ವಾಸ್ತುಶಿಲ್ಪಗಳ ಬಗ್ಗೆ. ಸೊ ಅದನ್ನ ನಾನು ನಿಮಗೆ ಡೀಟೇಲ್ ಆಗಿ ಹೀಗೆ ಬರೆಸಿ ಇಟ್ಟುಕೊಳ್ಳಿ ಮಕ್ಕಳೇ. NTSC ಗೆ ತುಂಬಾ ಹೆಲ್ಪ್ ಆಗ್ತದೆ ಅಂತ ಹೇಳಿದ್ದೆ, ಗೊತ್ತಿಲ್ಲ ಯಾರೆಲ್ಲ ಉಂಟು ಇಲ್ಲ ಅಂತ ಹೇಳಿ. ಸೊ ಅದನ್ನೊಮ್ಮೆ ನೋಡಿಕೊಳ್ಳಿ ಆಯ್ತಾ. ಸಾಧ್ಯ ಆದ್ರೆ ಅದರಲ್ಲಿ ಯಾರತ್ರ ಆದ್ರೆ ಇದ್ರೆ ಅದನ್ನ ಒಂದು ನಂಗೆ ಕಳಿಸಿ, ಬೇಕಿದ್ರೆ ನಾನೇ ಮತ್ತೆ ಬೇಕಿದ್ರೆ ಗ್ರೂಪಿಗೆ ಹಾಕ್ತೇನೆ ಆಯ್ತಾ, ನಿಮ್ಮ ಹತ್ರ ಇದ್ರೆ ಆಯ್ತಾ. ಸೊ ಎಲ್ರಿಗೂ ಹೆಲ್ಪ್ ಆಗ್ತದೆ ಅಂತ ಹೇಳಿ ಆಯ್ತಾ. ಸೊ ಆ ಕಾರಣದಿಂದ ಒಮ್ಮೆ ಸ್ವಲ್ಪ 9th ಸಾಮ್ರಾಜ್ಯಗಳ ಒಂದು ಲಿಸ್ಟ್ ಅನ್ನ, ಸ್ಥಾಪನೆ ಮತ್ತೆ ಪ್ರಮುಖ ದೊರೆಗಳು ಅದ್ ಲಿಸ್ಟ್ ಮಾಡಿದ್ದೆವು ನಾವು, ಹೌದಾ. ಸೊ ಹೇಗೆ ಬರಿಬೇಕು ಅಂತ ಹೇಳಿ ಎಲ್ಲ ಹೇಳಿಕೊಟ್ಟಿದ್ದೆ. ನಿಮ್ಮ 9th ಪಾಯಿಂಟ್ ಬುಕ್ ತೆಗೆದು ನೋಡಿ ಒಮ್ಮೆ, ಆಗ ನಿಮಗೆ ಸಿಗ್ತದೆ ಆಯ್ತಾ. ಸೊ ಆಗ ನಿಮಗೆ ಹೆಲ್ಪ್ ಆಗ್ತದೆ ಅದು. ಸೊ ಆ ಒಂದು ಮೂಲಕ ಸೊ 9th ಸ್ವಲ್ಪ ನೋಡಿಕೊಳ್ಳಿ. 9th ಹಿಸ್ಟ್ರಿ ಮತ್ತು ಮೇನ್ ಆಗಿ ಹಿಸ್ಟ್ರಿ ಮತ್ತು ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮತ್ತು ಸಂವಿಧಾನ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಮತ್ತೆ ಇಲೆಕ್ಷನ್ಗೆ ಸಂಬಂಧಿಸಿ ಸಹ ಒಂದು ಪಾಠ ಉಂಟು ಅದರಲ್ಲಿ. ಸೊ ಅದರಲ್ಲಿ ಕೆಲವೊಂದನ್ನ ವಿಧಿಗಳು, ಆರ್ಟಿಕಲ್ಗಳೆಲ್ಲ ಬರ್ತದಲ್ಲ, ಸೊ ಅದನ್ನ ಕೆಲವನ್ನ ನೋಡಿಕೊಳ್ಳಿ. ಮತ್ತೆ ನಿಮಗೆ ಭೂಗೋಳಕ್ಕೆ ಸಂಬಂಧಿಸಿ ನೀವು 10th ಅಲ್ಲಿ ಅದೇ ಬರುದು, ಹೌದಾ. ಸೊ ಅಲ್ಲಿ ನೀವು ಕರ್ನಾಟಕದ ಕಲ್ತದ್ದು, ಇಲ್ಲಿ ನೀವು ಯಾವುದನ್ನ ಕಲ್ತ್ರಿ ಅಂತ ಹೇಳಿದ್ರೆ ಇಡೀ ಭಾರತದನ್ನ ಕಲ್ತೀರಿ. ಅದಾದ್ರೂ ಅಷ್ಟು ನಿಮಗೆ ಕಷ್ಟ ಆಗ್ಲಿಕ್ಕಿಲ್ಲ. ನೀವು ಈಗ ಯಾವ್ದು ನೋಡಿಕೊಳ್ಬೇಕಂದ್ರೆ ಫಸ್ಟ್ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ಅನ್ನ ಮೇನ್ ಆಗಿ ನೋಡಿಕೊಳ್ಳಿ ಆಯ್ತಾ. ಯಾವುದು NTSC ಗೆ ಸಂಬಂಧಿಸಿದಂತೆ ಹೆಲ್ಪ್ ಆಗ್ತದೆ ಅದು ನಿಮಗೆ ಆಯ್ತಾ. ಸರಿ, ಓಕೆ, ಥ್ಯಾಂಕ್ ಯು. ಈ ಕ್ಲಾಸ್ ಇಲ್ಲಿಗೆ ಎಂಡ್ ಮಾಡ್ತೇನೆ ಮಕ್ಕಳೇ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡುವ ಏನು ಅಂತ ಹೇಳಿ. ಪಾಯಿಂಟ್ ಕಳಿಸಿದ್ರೆ ಉತ್ತಮ. ಥ್ಯಾಂಕ್ ಯು.